ಹಾಯ್ ನಮಸ್ತೆ, ವೆಲ್ಕಮ್ ಟು ಜ್ಞಾನ ಜ್ಯೋತಿ ಕೋಚಿಂಗ್ ಕ್ಲಾಸಸ್. ನಾನು ನಿಮ್ಮ ಪ್ರೀತಿಯ ಶಿವಣ್ಣ ಮಾಲ್ಕೋ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಜ್ಞಾನ ಜ್ಯೋತಿ ಕೋಚಿಂಗ್ ಕ್ಲಾಸಸ್ ಅವರ ಒಂದು ರಚಿತ ಎಲ್ಲ ಶಿಕ್ಷಕರ ಒಂದು ಬಳಗದಿಂದ ರಚಿತವಾದಂತಹ ಈ ಒಂದು ಮ್ಯಾಗ್ನೆಟ್ ಅನ್ನುವಂತಹ ಪ್ರಶ್ನೆ ಪತ್ರಿಕೆಗಳೇನಿದ್ದಾವೆ ಅದರಲ್ಲಿ ಈಗಾಗಲೇ ಕನ್ನಡ ಆಗ್ಬೋದು ಹಾಗೆ ಇಂಗ್ಲಿಷ್ ಆಗ್ಬೋದು ಅಪ್ಲೋಡ್ ಮಾಡಲಾಗಿದೆ. ಸೊ ಅದರಲ್ಲಿ ಮುಂದುವರಿದ ಭಾಗ ಏನಪ್ಪಾ ಅಂದ್ರೆ ಸೋಷಿಯಲ್ ಸೈನ್ಸ್ ಮತ್ತೆ ಸೈನ್ಸ್ಗೆ ಸಂಬಂಧಪಟ್ಟಂತಹ ಪರಿಸರ ಅಧ್ಯಯನ ಅನ್ನೋ ಒಂದು ಭಾಗವನ್ನ ಇವತ್ತಿನ ಕ್ಲಾಸ್ ನೋಡೋಣ. ಸೊ ಯಾರಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ರೆಡ್ ಕಲರ್ ಅಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆ ನೋಡಿ, ಹೌದಾ? ಕಾಣ್ತಾ ಇದೆನಾ? ಸಬ್ಸ್ಕ್ರೈಬ್ ಅಂತ ಹೊಡೀರಿ. ಮತ್ತೆ ಪಕ್ಕದಲ್ಲಿ ಒಂದು ಗಂಟೆ ಕಾಣ್ತದೆ, ಟರ್ನ್ ಅಂತ ಹೊಡೀರಿ. ಬೆಲ್ ಐಕಾನ್ ಬರ್ತದೆ. ಆ ಬೆಲ್ ಐಕಾನ್ ತಗೊಂಡ್ ಮೂಲಕ ಏನಾಗ್ತದೆ, ಮುಂದೆ ಹಾಕ್ತಕ್ಕಂಥ ವಿಡಿಯೋಗಳು ತಮಗೆ ತಾವೇ ಬರ್ತಾರೆ. ಸೊ ನೋಡ್ರಿ, ಹಾಗಾದ್ರೆ ಇಲ್ಲಿ 40 ಪ್ರಶ್ನೆಗಳನ್ನ ಬನ್ನಿ ಬಿಡಿಸೋಣ. ಇಲ್ಲಿ ಸ್ವಪೋಷಕಗಳು ಎಂದು ಇವರನ್ನು ಕರೆಯುತ್ತಾರೆ. ಸ್ವಪೋಷಕಗಳು ಅಂದ್ರೆ ಏನಪ್ಪಾ ಅಂದ್ರೆ ತಮಗೆ ಬೇಕಾದ ಆಹಾರವನ್ನ ತಯಾರಿಸುವಂತಹ ಜೀವಿಗಳಿಗೆ ಸ್ವಪೋಷಕಗಳು ಅಂತ ಕರೀತಾರೆ, ಹೌದಾ? ಇನ್ನು ಪರಪೋಷಕಗಳಂತಂದ್ರೆ ಆಹಾರಕ್ಕಾಗಿ ಬೇರೆಯವರ ಮೇಲೆ ಅವಲಂಬನೆ ಆಗ್ತಕ್ಕಂತಹ ಜೀವಿಗಳನ್ನ ಪರಪೋಷಕಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಸರಿಯಾದ ಉತ್ತರ ಯಾವ್ದಿಲ್ಲಿ? ಸಸ್ಯಗಳನ್ನ ಬಿಟ್ಟು ಉಳಿದಂತಹ ಎಲ್ಲ ಜೀವಿಗಳು ಕೂಡ ಏನಪ್ಪಾ ಅಂತಂದ್ರೆ ಪರಪೋಷಕ ಜೀವಿಗಳು. ಎಸ್, ಮಾನವರಾಗ್ಬೋದು, ಪ್ರಾಣಿಗಳಾಗ್ಬೋದು, ಪಕ್ಷಿಗಳಾಗ್ಬೋದು, ಎಲ್ಲ ಕೂಡ ಪರಪೋಷಕ ಜೀವಿಗಳು. ಹಾಗೆ ಇಲ್ಲಿ ಸಸ್ಯಗಳು ತಮಗೆ ಹೆಚ್ಚಾದ ನೀರನ್ನು ಇವುಗಳ ಸಹಾಯದಿಂದ ಏನ್ ಮಾಡ್ತಾವೆ, ಇಲ್ಲಿ ಹೊರ ಹಾಕುತ್ತವೆ ಅಂತ ಕೇಳ್ತಾರೆ. ಅಂದ್ರೆ ಈ ಮನುಷ್ಯ ತಮಗೆ ಬೇಡವಂತ ಒಂದು ತ್ಯಾಜ್ಯ ಪದ ವಸ್ತುಗಳನ್ನ ಮೂತ್ರ ವಿಸರ್ಜನೆ ಮೂಲಕ ಮಾನವ ದೇಹದಿಂದ ಹೊರ ಹೋಗ್ತದೆ. ಹಾಗೆ ಸಸ್ಯಗಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚಾದಂತಹ ನೀರು ಇಲ್ಲಿ ಎಲೆಗಳ ಮೂಲಕ ಏನಪ್ಪಾ ಅಂತಂದ್ರೆ ಹೊರಗೆ ಹೋಗ್ತವೆ, ಹೌದಾ? ಎಸ್, ಇಲ್ಲಿ ಕಾಂಡ, ಬೇರು, ಕಾಯಿಗಳನ್ನು ಕೊಟ್ಟಿರ್ತಾರೆ, ಅಥವಾ ಇನ್ನು ಬೇರೆ ಏನಾದ್ರು ಕೊಡಬಹುದು. ಸೊ ಸರಿಯಾದ ಉತ್ತರ ಎಲೆಗಳು, ಹೌದಾ? ಹಾಗೆ ಇಲ್ಲಿ ಜೀವಿಗಳನ್ನು ಹೊಂದಿರುವಂತಹ ಏಕೈಕ ಗ್ರಹ ಯಾವುದು? ಭೂಮಿ. ಎಸ್, ಇನ್ನು ಗ್ರಹಗಳ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನ ನಮ್ಮ ಗ್ರೂಪ್ ಅಲ್ಲಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದೆ, ಅದ್ರ ಬಗ್ಗೆ ನೋಡ್ರಿ. ಈ ಬುಧ ಆಗ್ಬೋದು, ಶನಿ ಆಗ್ಬೋದು, ಗುರು ಆಗ್ಬೋದು, ಹೀಗೆ ಬೇರೆ ಬೇರೆ ಗ್ರಹಗಳ ಬಗ್ಗೆ ಏನ್ ಮಾಡಿದೆ, ವಿವರಣೆಯನ್ನ ಕೊಡಲಾಗಿದೆ. ಓಕೆ, ಇಲ್ಲಿ ಒಂದೇ ನಿಮಗೆ ಮಾತಲ್ಲಿ ಹೇಳ್ಬೇಕಂದ್ರೆ ಬುಧ ಗ್ರಹದ ಬಗ್ಗೆ ಏನು ಸ್ಪೆಷಾಲಿಟಿ, ಇದ್ರ ಬಗ್ಗೆ ವಿಶೇಷತೆ ಏನು? ಬುಧ ಗ್ರಹದ್ದು ಅತಿ ಸಮೀಪ ಇರುವಂತಹ ಗ್ರಹ ಅಂತ ಕರಿತೀವಿ, ಬಹಳಷ್ಟು ಶಾಖವುಳ್ಳ ಗ್ರಹ ಅಂತ ಕರಿತೀವಿ. ಹಾಗೆ ಶನಿ ಹೊಂದಂತ ಗ್ರಹ. ಹಾಗೆ ಇಲ್ಲಿ ಗುರು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಂತಹ ಗ್ರಹ. ಹಾಗೆ ಇಲ್ಲಿ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡಿದಾಗ ನೋಡ್ರಿ, ಸೌರವ್ಯೂಹ ಅತ್ಯಂತ ದೊಡ್ಡ ಗ್ರಹ ಈಗಾಗಲೇ ಹೇಳಿದ್ವಿ. ಎಸ್, ಯಾವ್ದು? ಹೌದಾ? ಮೇಲೆ ಹೇಳಿದ್ವಿ, ಕೆಳಗಡೆನೆ ಅದೇ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ, ಹೌದಲ್ಲ? ಜೀವಿಗಳನ್ನು ಹೊಂದಿದಂತ ಏಕೈಕ ಗ್ರಹ ಇಲ್ಲಿ ಭೂಮಿ ಆದ್ರೆ ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಗುರು. ಹಾಗೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ಬಳಸಬಹುದಾದ ಬೇಸಾಯ ಪದ್ಧತಿ ಇದಾಗಿದೆ. ಬೇಸಾಯ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ ನೋಡ್ರಿ, ಇಲ್ಲಿ 66ನೇ ಕ್ವಶನ್, ಜೇನುತುಪ್ಪದಲ್ಲಿರುವ ಪ್ರಮುಖ ಘಟಕಾಂಶ ಯಾವುದು? ಹೌದಾ? ಕಾರ್ಬೋಹೈಡ್ರೇಟ್. ಇಲ್ಲಿ ಪ್ರೋಟೀನು, ಲಿಪಿಡ್, ಫ್ರಕ್ಟೋಸ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ನಿಮ್ಗೆ ಈ ಒಂದು ಕ್ವಶನ್ ಸುಮಾರು 2 ವರ್ಷಗಳಿಂದ ಏನಾಗಿದ್ದಾರೆ, ಎಕ್ಸಾಮ್ ಕೂಡ ಕೇಳಿದ್ದ, ಏನು? ಕಾರ್ಬೋಹೈಡ್ರೇಟ್ಸ್. ಹಾಗೆ ಮುಂದಿನ ಕ್ವಶನ್ ನೋಡ್ರಿ, ಪ್ಯಾರಾಫಿನ್ ಇದು ಯಾವುದರ ಉತ್ಪನ್ನವಾಗಿದೆ? LPG, ಹಾಗೆ ಕೆರೋಸಿನ್, ಒಂದು ಸೀಮೆ ಎಣ್ಣೆ, ಪೆಟ್ರೋಲಿಯಂ, ಮತ್ತು ಯಾವುದು ಇಲ್ಲಿ ಡೀಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಯಾವುದು? ಎಸ್, ಉತ್ತರ ಎಸ್, ಪೆಟ್ರೋಲಿಯಂ ಅನಿಲಗಳು ಅಂತ ಕರಿತೀವಿ. ಎಸ್, ಹಾಗೆ ಮುಂದಿನ ಒಂದು ಪ್ರಶ್ನೆಗೆ ಹೋದಂತ ಟೈಮಲ್ಲಿ ಪ್ರಶ್ನೆ ಏನು ಬರಬಹುದು ಅಂತಂದ್ರೆ ನೋಡ್ರಿ, ಭೂಮಿಯು ಸೂರ್ಯನ ಸುತ್ತ ಸುತ್ತುವ ದಿಕ್ಕು ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವ. ಭೂಮಿಯು ಸೂರ್ಯನ ಸುತ್ತ ಸುತ್ತುವ ದಿಕ್ಕು ಪಶ್ಚಿಮದಲ್ಲಿ
ಪಶ್ಚಿಮದಿಂದ ಪೂರ್ವಕ್ಕೆ. ಹಾಗಾದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಸೂರ್ಯ ಹುಡ್ತಾನೆ ಅಂದ ತಕ್ಷಣ ಎಲ್ಲರ ತಲೆಗೆ ಏನಿರ್ತದೆ? ಪಟ್ ಅಂತ ಒಳ್ಳೆ ಉತ್ತರ ಇರುತ್ತೆ. ಪೂರ್ವದ ಪಶ್ಚಿಮಕ್ಕೆ. ಸೂರ್ಯ ಹುಟ್ಟುವುದು ಪೂರ್ವಕ್ಕೆ, ಮುಳುಗೋದು ಪಶ್ಚಿಮಕ್ಕೆ. ಆದರೆ ಭೂಮಿ ಸೂರ್ಯನ ಸುತ್ತ ಹೇಗೆ ಸುತ್ತದಪ್ಪ ಅಂತಾರ? ಪಶ್ಚಿಮದಿಂದ ಪೂರ್ವಕ್ಕೆ. ಹೌದಾ? ಪಶ್ಚಿಮದಿಂದ ಪೂರ್ವಕ್ಕೆ. ಇದನ್ನ ನಿಮ್ಗೆ ಪ್ರಾಕ್ಟಿಕಲ್ ಈಗಾಗಲೇ ಕ್ಲಾಸ್ ತೋರಿಸಿದೆ. ನೆಕ್ಸ್ಟ್, ಈ ಹೊಳೆಯುವ ನೀಲಿ ಬಣ್ಣವುಳ್ಳ ಗ್ರಹ ಇದಾಗಿದೆ. ಯಾವುದು? ಹೊಳೆಯುವ ನೀಲಿ ಬಣ್ಣದ ಗ್ರಹ ನೆಪ್ಚೂನ್ ಆಗಿದೆ. ಹಾಗೆ ಒಂದು ಖಾಲಿ ಲೋಟ ಮತ್ತು ಅದೇ ಅಳತೆಯ ನೀರು ತುಂಬಿದ ಲೋಟವನ್ನು ಕೈಯಿಂದ ಎತ್ತಿದಾಗೆ ನಮಗೆ ತಿಳಿಯುವುದು. ನೀರಿಗೆ ಚಲನೆ ಇಲ್ಲ, ನೀರಿಗೆ ಆಕಾರವಿದೆ, ನೀರಿಗೆ ತೂಕವಿದೆ, ನೀರು ಆವಿಯಾಗುತ್ತದೆ. ನೀರಿಗೆ ಅಲ್ಲೇನಕ್ಕೆ ನಾವು ಒಂದು ಖಾಲಿ ಲೋಟ ಮತ್ತು ಅದೇ ಅಳತೆಯ ನೀರು ತುಂಬಿದ ಲೋಟವನ್ನ ಕೈ ಎತ್ತಿದಾಗ ನೋಡ್ರಿ, ನೀರು ಕೂಡ ಇಲ್ಲಿ ಆವಿ ಆಗ್ತದ. ಹೌದು? ಹಾಗೆ ನೀರಿಗೆ ಆಕಾರ ಕೂಡ ಐತಿ, ನೀರಿಗೆ ಚಲನೆ ಕೂಡ ಐತಿ. ನೀರು ಒಂದೇ ಕಡೆ ನೋಡಿದ್ರೆ ಹರ್ಕೊಂಡು ಹೋಗೋದು, ಅದು ನೀರು ಚಲನೆ ಕರಿತೀವಿ. ಹಾಗೆ ನೀರು ಅದು ಗ್ಲಾಸ್ ಹಾಕಿದ್ರೆ ಗ್ಲಾಸ್ ತೋತದ, ಚರಿಗೆ ತಂಬಿಗೆ ಇಲ್ಲ ಕೊಡ ಹಾಕಿದ್ರೆ ಕೊಡದಲ್ಲಿ, ಹೌದಾ? ಒಂದು ಬಾಟಲ್ ಹಾಕಿದ್ರೆ ಬಾಟಲ್ದಲ್ಲಿ. ಅದ್ರಲ್ಲಿ ನಾವ ಒಂದು ಖಾಲಿ ಲೋಟ ಒಂದು ತುಂಬಿದ ಲೋಟ ಎರಡು ಇಟ್ಕೊಂಡ್ರ ಯಾವ ಭಾರ ಹಾಕತ್ತಂತ ಕೇಳಿದಾಗ, ಹಾಗಾಗಿ ಅಲ್ಲಿ ನೀರಿಗೆ ಭಾರವಿದೆ ಅಥವಾ ನೀರಿಗೆ ತೂಕ ಇದೆ ಗೊತ್ತಾಗ್ತದೆ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ. ಸೂರ್ಯನ ಹತ್ತಿರ ಬಂದಾಗ ಅನಿಲ ಮತ್ತು ಧೂಳಿನಿಂದ ಕೂಡಿದ ಉದ್ದ ಬಹಳಗಳನ್ನು ಹೊಂದಿದ ಆಕಾಶಕಾಯಗಳನ್ನ ಏನಂತ ಕರಿತೀವಿ? ಧೂಮಕೇತುಗಳು ಅಂತ ಕರಿತೀವಿ. ಹಾಗೆ ಮುಂದಿನ ಪ್ರಶ್ನೆ, ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವಿದ್ದು ಇದಕ್ಕೆ ಹೀಗೆ ಕರೆಯುತ್ತಾರೆ. ಸಮುದ್ರ, ಜಲಾಶಯ, ಸಾಗರ. ಅತಿ ಹೆಚ್ಚು ನೀರಿನಿಂದ ಕೂಡಿರುವಂತಹ ನೀರಿನ ಪ್ರಮಾಣವನ್ನು ಅತಿ ಹೆಚ್ಚು ಸಾಮರ್ಥ್ಯದಲ್ಲಿ ಹೊಂದುವಂತಹ ಇಲ್ಲಿ ನಾವು ಸಾಗರವನ್ನ ಅತಿ ದೊಡ್ಡದಂತ ಬೃಹತ್ ಅಂದ್ರೆ ಸಮುದ್ರಕ್ಕಿಂತ ಸಾಗರ ದೊಡ್ಡ. ಇಲ್ಲಿ ನೋಡ್ರಿ, ಜಲಾಶಯ, ನದಿ, ಹಾಗೆ ಸಮುದ್ರ ಇವೆಲ್ಲವೂ ಕೂಡ ದೊಡ್ಡದಾದ ಪೈಲಿ ಸಾಗರ ಅಂತ ನಾವು ಕರಿತೀವಿ. ಹಾಗೆ ಮುಂದಿನ ಪ್ರಶ್ನೆ, ಚಂದ್ರ ತನ್ನ ಪಥದಲ್ಲಿ ಭೂಮಿಯ ಸುತ್ತ ಸುತ್ತುವುದೇ? ಹೌದು, ಪರಿಭ್ರಮಣ. ಹಾಗೆ ಮಳೆ ಆಧಾರಿತ ಕೃಷಿ ಭೂಮಿಯ ಬೇಸಾಯವನ್ನು ಹೀಗೆ ಕರೆಯುತ್ತಾರೆ. ಮಳೆಯನ್ನು ಅವಲಂಬಿಸಿರುವಂತಹ ಬೇಸಾಯ. ಇಲ್ಲಿ ಹನಿ ನೀರಾವರಿ, ಯಾವುದು ಖುಷ್ಕಿ ಬೇಸಾಯ, ತುಂತುರು ಬೇಸಾಯ, ಸಾಂದ್ರ ಬೇಸಾಯ. ಹಾಗಾದ್ರೆ ಯಾವ ಉತ್ತರ ಸರಿ? ಬೇಸಾಯ ಅಂದ್ರೆ ಮಳೆ ಆದ್ರನ ಅಲ್ಲಿ ಬೆಳೆ ಬರ್ತದ, ಇಲ್ಲ ಅಂದ್ರೆ ಏನಾಗಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಮುಂದಿನ ಕ್ವಶನ್, ಫೋಬಸ್ ಮತ್ತು ಡೈಮೋಸ್ ಇವು ಡ್ಯಾಶ್ ಗ್ರಹದ ಉಪಗ್ರಹಗಳಾಗಿವೆ. ಸರಿಯಾದ ಉತ್ತರ ಯಾವುದು? ಮಂಗಳ. ಹಾಗೆ ಆಹಾರ ಧಾನ್ಯಗಳ ಸಂಗ್ರಹಣೆ ಮಾಡುವ ಸಾಂಪ್ರದಾಯಿಕ ವಿಧಾನ ಯಾವುದು ಅಂತ ಕೇಳಿ. ಹೌದಾ? ಹಾಗೆ ಎಸ್. ಮುಂದಿನ ಕ್ವಶನ್, ಇಲ್ಲಿ ಇವು ಹೆಚ್ಚು ಪೋಷಕಾಂಶವುಳ್ಳ ಧಾನ್ಯಗಳಾಗಿವೆ. ಸಿರಿಧಾನ್ಯ, ದ್ವಿದಳ ಧಾನ್ಯ, ಏಕಧಾನ್ಯ, ಹಾಗೆ ಎಣ್ಣೆ ಬೀಜಗಳು. ನೋಡಿ, ಇವು ಹೆಚ್ಚು ಪೋಷಕಾಂಶವುಳ್ಳ ಧಾನ್ಯಗಳಾಗಿವೆ. ಇಲ್ಲಿ ಸಿರಿಧಾನ್ಯಗಳೇನಪ್ಪಾ ಅಂದ್ರ ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿವೆ. ಎಸ್. ಮುಂದಿನ ಕ್ವಶನ್, ನೀರು ವಿಷಕಾರಿಯಾಗಲು ಕಾರಣವಾಗಬಲ್ಲ ಅಂಶ ಯಾವುದು? ಯಾವುದು? ಕ್ಲೋರಿನ್ ಅನ್ಬಹುದು ಅಥವಾ ಆರ್ಸೆನಿಕ್ ಸೇರುವಿಕೆ ಅಂತ ಕರೀಬಹುದು. ಓಕೆ. ನೆಕ್ಸ್ಟ್ ಕ್ವಶನ್, ಕಾಡಿನ ಮರಗಳಿಂದ ಯಾವ ಅನಿಲ ಪ್ರಮಾಣವು ಹೆಚ್ಚಿಗೆ ಸಿಗುತ್ತದೆ? ಯಾವ ಅನಿಲ ಪ್ರಮಾಣ ಯಾವ ಸಿಗುತ್ತದೆ? ಆಕ್ಸಿಜನ್. ಹಾಗೆ ಮಲೇರಿಯಾ ರೋಗಕ್ಕೆ ಕಾರಣವಾದ ಸೊಳ್ಳೆ ಅನಾನಸ್ ಅಂತ ಕೊಟ್ಟಿದ್ದಾನೆ, ಆಫ್ರಿಕನ್ ಕೊಟ್ಟಿದ್ದಾನೆ,
ಡೆಡ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಸರಿಯಾದ ಉತ್ತರ ಅನಾಫಿಲಿಸ್. ಬೃಹತ್ ಗೋಡೆಯಂತೆ ಅಂದ್ರೆ 81ನೇ ಕ್ವಶನ್. ಹೌದಾ? ಬೃಹತ್ ಗೋಡೆಯಂತೆ ಉತ್ತರದ ನೈಸರ್ಗಿಕ ಗಡಿಯಾಗಿದ್ದು ಪರಕೀಯರ ದಾಳಿಯನ್ನು ನಿಯಂತ್ರಿಸುವ ಭಾರತದ ಪ್ರಾಕೃತಿಕ ಭಾಗ. ಇಲ್ಲಿ ಉತ್ತರ ಪರ್ವತಗಳಿದೆ, ಇಲ್ಲಿ ಉತ್ತರ ಮೈದಾನ ಇದೆ. ಸೊ ಸರಿಯಾದ ಉತ್ತರ ಏನ? ಹಾಗೆ ದಕ್ಷಿಣ ಭಾರತದ ಎತ್ತರದ ಶಿಖರ ಮುಳ್ಳಯ್ಯನಗಿರಿ, ಎವರೆಸ್ಟ್, ಮೌಂಟ್ ಎವರೆಸ್ಟ್, ಅಣ್ಣಯ್ಯಮುಡಿ, ಕಾಡಿನ್ ಅಷ್ಟು ಕೇಳಿದ್ರೆ ಸರಿಯಾದ ಉತ್ತರ ದಕ್ಷಿಣ ಭಾರತದ ಅಣ್ಣಯ್ಯಮುಡಿ. ನೆಕ್ಸ್ಟ್, ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ಇರುವಂತಹ ಪ್ರದೇಶವನ್ನ ಏನೆಂದು ಕರೀತಾರೆ? ನೋಡಲಿ, ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ಇರುವಂತಹ ಪ್ರದೇಶ ಯಾವುದು? ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ಉತ್ತರ ಮೈದಾನ. ಸರಿಯಾದ ಉತ್ತರ ಉತ್ತರ ಮೈದಾನ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ? ಕೇರಳ ಕೊಡೋಣ, ಗುಜರಾತ್ ಕೊಡೋಣ, ದೆಹಲಿ ಕೊಡೋಣ. ಸರಿಯಾದ ಉತ್ತರ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ಅಂತ ಕೇಳ. ಕಾವೇರಿ, ತಲಕಾವೇರಿ, ಒಡಗಿನ ತಲಕಾವೇರಿ ನಡೆದಿತ್ತು ಅಥವಾ ತಲಕಾವೇರಿ ಅಷ್ಟ ಅಂದ್ರು ಏನು ಕನ್ಫ್ಯೂಸ್ ಆಗೋಗಿಲ್ಲ. ಬುಡಕಟ್ಟು ಜನಾಂಗದ ಆಶ್ರಯ ತಾಣ ಯಾವುದು? ಉತ್ತರ ಕಾಡು. ಎಸ್. ಹಾಗೆ ಭೂಮಿಯನ್ನು ಎರಡು ಸಮಗೋಳಾರ್ಧ ಮಾಡುವ ರೇಖೆ ವೃತ್ತ. ಇಲ್ಲಿ ಮಕರ ಸಂಕ್ರಾಂತಿ ಮನೆ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಾಕಿಕ್ಯಾರ. ಮತ್ತೆ ಕರ್ಕಾಟಕ ಅಲ್ಲ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇನ್ನೊಂದು ಅಂಟಾರ್ಟಿಕಾ ವೃತ್ತ. ಯಾವುದು? ಅಂಟಾರ್ಟಿಕಾ. ನೆಕ್ಸ್ಟ್, ಭಾರತದ ಸರಿಯಾದ ಉತ್ತರ ಸಾಮಾಜಿಕ. ಇನ್ನು ಭಾರತದ ರಾಷ್ಟ್ರೀಯ ನದಿ ಯಾವುದು? ಗಂಗಾ. ಹೌದಾ? ಹಾಗೆ ಭಾರತ ಅತಿ ಉದ್ದವಾದ ನದಿ ಕೂಡ ಗಂಗಾ ಅಂತ ಕರಿತೀವಿ. ಭಾರತದ ದೊಡ್ಡ ನದಿ ಅಂದ್ರೆ ಬ್ರಹ್ಮಪುತ್ರ ಅಂತ ಕರಿತೀವಿ. ಓಕೆ. ಇನ್ನು ಕರ್ನಾಟಕದ ಕೇಳಿದಾಗ ಕರ್ನಾಟಕ ನದಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ? ಮೌಸಿನ್. ಹಾಗೆ ಭೂಮಿಯ ಮೇಲೆ ಒಟ್ಟು ರೇಖಾಂಶಗಳು 360 ಡಿಗ್ರಿ. ಭೂಮಿ ಅಂತಂದಾಗ 360 ಡಿಗ್ರಿ ಐತಿ. ಅಲ್ಲಿ 360 ಡಿಗ್ರಿ, ಪ್ರತಿ ಡಿಗ್ರಿ ಒಂದೊಂದು ಏನಾವ ಅಕ್ಷಾಂಶಗಳು ತಲೆ ಇಟ್ಕೊಂಡ್ಬಿಟ್ಟು ಮುಗಿದೋಯ್ತು. ಓಕೆ. ನೆಕ್ಸ್ಟ್, ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಅಡುಗೆಗೆ ಹೆಚ್ಚಾಗಿ ಇದನ್ನು ಬಳಸುತ್ತಾರೆ? ಮೀನು, ಜೋಳ, ಗೋಧಿ, ರಾಗಿ. ಉತ್ತರ ಕರ್ನಾಟಕ ಹೆಚ್ಚಾಗಿ ಜೋಳದ ರೊಟ್ಟಿ ತಿಂತಾರೆ, ಅದಕ್ಕಾಗಿ ಏನ ಜೋಳ ಉಪಯೋಗ ಮಾಡ್ತಾರೆ. ಓಕೆ. ನೆಕ್ಸ್ಟ್, ಅವಿಭಕ್ತ ಕುಟುಂಬದಲ್ಲಿ ಡ್ಯಾಶ್ ತಲೆಮಾರಿನ ಜನರು ವಾಸಿಸುತ್ತಾರೆ? ಎರಡಕ್ಕಿಂತ ಹೆಚ್ಚು, ಒಂದಕ್ಕಿಂತ ಕಡಿಮೆ. ನೋಡ್ರಿ ಹಂಗೈತಿ. ಎರಡು ಕೊಟ್ಟಾನ, ಎರಡಕ್ಕಿಂತ ಹೆಚ್ಚು ಕೊಟ್ಟಾನ. ಎರಡ ಅಂತಂದ್ರೆ ಅಲ್ಲ, ಎರಡಕ್ಕಿಂತ ಹೆಚ್ಚಿರ್ಬೇಕು. ಓಕೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರ ಧ್ವಜದ ತಯಾರಿಕೆ ಮತ್ತು ವಿತರಣೆ ಹಕ್ಕನ್ನು ನೀಡಲಾದ ಕರ್ನಾಟಕದ ಪ್ರದೇಶ ಯಾವುದು? ಹುಬ್ಬಳ್ಳಿನೋ, ಗದಗನೋ, ಧಾರವಾಡ? ಸೊ ಸರಿಯಾದ ಉತ್ತರ ಏನ್ ಮಾತ್ರ ಇಲ್ಲಿ ಗದಗ. ಯಾವುದು? ಗದಗ. ಕೆಲವೊಂದಷ್ಟು ಪುಸ್ತಕದಾಗ ಏನ್ ಮಾಡ್ಯಾರ ಅಂದ್ರೆ ಹುಬ್ಬಳ್ಳಿ ಅಂತ ಕೊಟ್ಟಾರ, ಕೆಲವು ಪುಸ್ತಕ ಧಾರವಾಡ ಅಂತ ಕೊಟ್ಟಾರ, ಅದೆಲ್ಲ ತಪ್ಪು. ಸರಿಯಾದ ಉತ್ತರ ಏನ? ಗರಗ್ 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 ಗರಗ್. ಹಿಂಗೋರು ಗರಗ, ಹಿಂಗೋರು ಗರಗ. ಗದಗಲ್ ಮತ್ತ ಗರಗ. ಉಲ್ಟಾ ಹೋದ್ರಿ ಗರಗ. ಈ ಕಡೆದ ಹೋದ್ರಿ ಅದ ನೋಡು ಉತ್ತರ. ಭಾರತದ ದೇಶದ ಲಾಂಛನವನ್ನಾಗಿ ಗುರುತಿಸಲಾದ ಸಿಂಹದ ಮುದ್ರೆಯ ಏಕಶಿಲಾ ಸ್ತಂಭ? ಕ್ವಶನ್ ಓದಾಕ್ ಬಿಡ್ರಿ ಮರಯ್ಯ. ಯಾವುದು? ಸಾರನಾಥ. ಎಸ್. ಓಕೆ. ಭಾರತ ದೇಶದ ಲಾಂಛನವನ್ನಾಗಿ ಗುರುತಿಸಲಾದ ಸಿಂಹದ ಮುದ್ರೆ ಏಕಶಿಲಾ ಸ್ತಂಭ ಇರುವಂತಹ ಸ್ಥಳ ಯಾವಪ್ಪ ಅಂದ್ರೆ ಸಾರನಾಥ. ಇನ್ನು ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ರಾಜಧಾನಿ? ನೋಡ್ರಿ ನೆನಪಿರ್ಲಿ, ಎರಡು ರಾಜ್ಯಗಳ, ಪಂಜಾಬ್ ಮತ್ತೆ ಹರಿಯಾಣ ಎರಡು ರಾಜ್ಯಗಳ ರಾಜಧಾನಿ
ಎರಡು ರಾಜ್ಯಗಳ ರಾಜಧಾನಿ ಯಾವುದು? ಚಂಡೀಗಢ. ಚಂಡೀಗಢ. ಇಲ್ಲಿ ನೋಡ್ರಿ ಪಂಜಾಬ್ ಇವ್ರೇನಾರ ಚೆನ್ನ ಹಿಡಿದವ್ರ ಹಾಕಿರ ಇಲ್ಲಿ ಬರ್ತೈತೆ ಅದ, ಇವರು ಚೆನ್ನ ಹಿಡಿದವ್ರ ಹಾಕಿರ ಇಲ್ಲಿ ಬರ್ತೈತಿ. ಅಂದ್ರೆ ಒಬ್ಬ ವ್ಯಕ್ತಿ ನೀ ಬೇಡಪ್ಪ ಅಂತ ಚೆನ್ನ ಹಿಡಿದು ಹೊರ ಹಾಕಿಬಿಟ್ರೆ ಅವ ಆ ಕಡೆ ಬೇನ, ಅವ್ರು ಈ ಕಡೆ ಕಾಸಿದ್ರೆ ಈ ಕಡೆ ಬರ್ತಾರೆ. ಅದ ಚೆನ್ನ ಹಿಡಿದು ಹೊರ ಹಾಕೋ ಚಂಡೀಗಢ ನೆನಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್, ಭಾರತದ ಪೂರ್ವ ತುದಿಗೆ ಈ ರೀತಿ ಕರೆಯುತ್ತಾರೆ. ಭಾರತದ ಪೂರ್ವ ತುದಿ ಯಾವುದು? ಉತ್ತರ ತುದಿ ಇಂದಿರಾ ಪಾಯಿಂಟ್ ಅಂಡ್ ಕೋಲ. ಇದು ಉತ್ತರ, ದಕ್ಷಿಣ. ಇದು ಇದು ಇಲ್ಲಿ ಗ್ವಾರ್ ಕೋಟ್, ಇದು ಪಶ್ಚಿಮ. ಇಂದಿರಾ ಕೋಲ ಯಾವುದು? ಉತ್ತರ. ಪಾಯಿಂಟ್ ಅನ್ನೋದು ದಕ್ಷಿಣ. ಕಿಬಿಟ್ ಅನ್ನೋದು ಇವನ್ನ ಇದರಲ್ಲಿ ಯಾವ್ದಾರ ಒಂದು ಕ್ವಶನ್ ಮಾಡಿ ಫಿಕ್ಸ್ ಇರುತ್ತೆ. ಭಾರತದಲ್ಲಿ ಹೆಚ್ಚು ಕಂಡುಬರುವ ಸಸ್ಯವರ್ಗ ಇದಾಗಿದೆ. ಹುಲ್ಲು ಗಿಡಗಳು, ಹುಲ್ಲುಗಾವಲುಗಳು, ಕುರ್ಚಲು ಸಸ್ಯವರ್ಗ, ಎಲೆ ಉದುರಿಸುವ ಕಾಡುಗಳು ಅಂತೈತಿ. ಆದ್ರೆ ಭಾರತಕ್ಕೆ ಜಾಸ್ತಿ ಕಂಡುಬರುವ ಯಾವ್ದು? ಎಲೆ ಉದುರಿಸುವ ಕಾಡುಗಳು. ಇನ್ನು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎಷ್ಟು ವಿಧ ಅದಾವ? ಎಷ್ಟು? ಹಾಗೆ ಭಾರತದ 99ನೇ ಪ್ರಶ್ನೆ, 29ನೇ ರಾಜ್ಯ ಸ್ಥಾಪನೆ ಯಾವ ವರ್ಷ ಮಾಡಲಾಯಿತು? ಯಾವ ರಾಜ್ಯ? ತೆಲಂಗಾಣ. ಓಕೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಒಳಾಂಗಣ ಆಟವಾಗಿದೆ? ನೋಡ್ರಿ, ಒಳಾಂಗಣ ಅಂದ್ರೆ ಗ್ರೌಂಡ್ ಒಳಗೆ ಆಡೋದು. ಗ್ರೌಂಡ್ ಒಳಗಂದ್ರೆ ಒಂದು ರೂಮ್ ಒಳಗೆ ಆಡಬಹುದು, ಅಥವಾ ಒಂದು ಅದಕ್ಕೆ ಅಂತ ಕೋರ್ಟ್ ಈ ಬಿಲ್ಡಿಂಗ್ ಒಳಗಡೆ ತಯಾರು ಮಾಡಿರ್ತಾರೆ, ಅಥವಾ ಒಂದು ಸೆಡ್ ಹಾಕಿ ತಯಾರು ಮಾಡಿರ್ತಾರೆ. ಅದೇ ನೀವು ಕಬಡ್ಡಿ ಆಗ್ಬೋದು. ಕಬಡ್ಡಿನೂ ಕೂಡ ಇತ್ತೀಚೆಗೆ ಒಳಗಡೆ ಏನ್ ಮಾಡ್ತಾರೆ, ಆಡ್ಲಿಕ್ಕೆ ಹಚ್ಚಿದ್ದಾರೆ. ಆದ್ರೂ ಕೂಡ ಅದನ್ನ ಗ್ರೌಂಡ್ ಒಳಗೆ ಜಾಸ್ತಿ ಆಡ್ತಾರೆ, ಹಾಗಾಗಿ ಅದನ್ನ ಹೊರಾಂಗಣ ಕ್ರೀಡೆ ಕರಿತೀವಿ. ಚೆಸ್ ಕೂಡ ಏನಿದೆ, ಒಳಾಂಗಣ ಆಟ. ಥ್ರೋಬಾಲ್ ಇದು ಹೊರಗಡೆ ಅಂದ್ರೆ ಗ್ರೌಂಡ್ ಅಲ್ಲಿ ಆಡ್ತಕ್ಕಂಥ ಹೊರಾಂಗಣ ಆಟ. ಇನ್ನು ಎಲ್ಲವೂ ಅನ್ನೋದು ತಪ್ಪಾಗ್ತದೆ. ಓಕೆ. ಸೊ ಇದಿಷ್ಟು. ಇಲ್ಲೇನಪ್ಪ ಅಂತಂದ್ರೆ ಈಗ ನಮ್ಮ ಮ್ಯಾಗ್ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಮುಖವಾದಂತಹ ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ನೀವು ಪ್ರಮುಖ ಹೇಳ್ಬೇಕಂತಂದ್ರೆ ಇದೇ ರೀತಿ ಪ್ರಶ್ನೆಗಳನ್ನ ಮುಂದಿನ ಒಂದು ಅವಧಿ ಒಳಗ ತಮ್ಗ ಇಲ್ಲಿ ಹೇಳ್ತದ. ಸೊ ಈಗ ನೋಡ್ರಿ, ಬೋರ್ಡ್ ಬಗ್ಗೆ ಕಾಣ್ತಕ್ಕಂಥದ್ದು ನಮ್ಮ ಜ್ಞಾನ ಜ್ಯೋತಿ ಸ್ಕೂಲ್ ಬಿಲ್ಡಿಂಗು. ಸೊ ಈಗಾಗಲೇ ವಿದ್ಯಾರ್ಥಿಗಳು ಈ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಸೊ ಯಾರಾದ್ರೂ ಅಡ್ಮಿಷನ್ಸ್ ಬೇಕಂತಂದ್ರೆ ಇದು ಲಾಸ್ಟ್ ಇಯರ್ ರಿಸಲ್ಟ್. ಸೊ ಇಲ್ಲಿ ನಂಬರ್ ಕೂಡ ಕೊಡಲಾಗಿದೆ, 9916220408. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಿ. ಈಗ ರೆಗ್ಯುಲರ್ ಕ್ಲಾಸಸ್ ಜೊತೆಗೆ ಬೇಸಿಗೆ ರಜೆ ಕ್ಲಾಸ್ಗಳು ಕೂಡ ಪ್ರಾರಂಭ ಆಗಿದ್ದಾವೆ, ಅಂದ್ರೆ ಅಡ್ಮಿಷನ್ ಸ್ಟಾರ್ಟ್ ಇದ್ದಾವೆ. ಏಪ್ರಿಲ್ 1ನೇ ತಾರೀಕು ಇಲ್ಲಿ ಬೇಸಿಗೆ ರಜೆ ಪ್ರಾರಂಭ ಆಗುತ್ತಾ. ಅದು 4ನೇ ತರಗತಿಯಿಂದ 10ನೇ ತರಗತಿ ಎಲ್ಲ ಮಕ್ಕಳಿಗೂ ಕೂಡ ಕ್ಲಾಸಸ್ಗಳಿರ್ತವೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮಾಧ್ಯಮದಲ್ಲಿ. ಸೊ ಆಸಕ್ತ ವಿದ್ಯಾರ್ಥಿಗಳು ನಮ್ಮನ್ನು ಸಂಪರ್ಕಿಸಿ. ಥ್ಯಾಂಕ್ ಯು. ಬಾಯ್.